Get lost! Dikara, dikara! Dikara, dikara! Dikara, dikara! Shut down! Get shut down! ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಪ್ರತಿ ವಸ್ತುವಿನ ಮೇಲೆ ಬೆಲೆ ಏರಿಕೆ ಮಾಡಿದಂತಹ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಅಕ್ಕ ಅಕ್ಕ ಓಲ್ಲರು ಅಕ್ಕ ಅಕ್ಕ ಓಲ್ಲರು ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಆಕ್ರೋಶ ಬಂದಿದೆ. ಯಾಕೆ ಅಂದ್ರೆ ಎಲ್ರಿಗೂ ಸಹ ಗೊತ್ತಿದೆ, ನಮ್ಮ ಯುಪಿಎ ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು? 400 ರೂಪಾಯಿ. ಈಗ ಗ್ಯಾಸ್ ಬೆಲೆ ಎಷ್ಟಾಗಿದೆ? 1,000 ದಾಟಿದೆ. ರಾತ್ರಿ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಆಮೇಲೆ ಪೆಟ್ರೋಲ್ ಡೀಸೆಲ್ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಈಗ ಬಡವರು, ಮಧ್ಯಮ ವರ್ಗದವರು, ಮಹಿಳೆಯರು ಎಲ್ಲ ಜೀವನ ಹೇಗೆ ನಡೆಸಬೇಕು ಅಂತ ಬಿಜೆಪಿಯವರು, ಕೇಂದ್ರ ಸರ್ಕಾರ ಆಲೋಚನೆ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ನಾಯಕರು ಆಕ್ರೋಶ ಯಾತ್ರೆಯನ್ನ ಮಾಡಕ್ಕೆ ಹೊರಟಿದ್ದಾರೆ. ಇದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕಂದ್ರೆ ನಮಗೆ ಜೀವನ ಮಾಡಕ್ಕಾಗ್ತಿಲ್ಲ. 10,000 ಇದ್ದಿದ್ದು ಒಂದು ಮೊಬೈಲ್ ಫೋನು 10 ವರ್ಷ ಹಿಂದೆ ಇದೆ 40,000 ರೂಪಾಯಿ. ಪ್ರತಿಯೊಂದು ದಿನ ಬಳಕೆ ವಸ್ತು ಸಹ ನಾವು ನೋಡ್ತಾ ಇದ್ದೀವಿ ಎಷ್ಟಾಗಿದೆ ಅಂತ. ನಮ್ಮ ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ. ಆದ್ರೆ ಈಗ ಅಚ್ಚೇ ದಿನ ಬರುತ್ತೆ 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 ಅಂತ ಹೇಳಿ ಜನರಿಗೆ ಟೋಪಿ ಹಾಕಿದಾಯ್ತು 11 ವರ್ಷ ಇಲ್ಲ. ಅವರು ಸಿಲಿಂಡರ್ ಹಿಡ್ಕೊಂಡು ಆ ಕೂಗಿದ್ದನ್ನು ನಾವು ಕಂಡಿದ್ದೇವೆ. ಇವತ್ತು 50 ರೂಪಾಯಿ ಬೆಲೆಯನ್ನು ಒಮ್ಮೆಲೆ ಏರಿಸಿದಾಗ ಅವರ ಕೂಗಿಗಿಂತ ಹೆಚ್ಚು ಕೂಗು ನಮ್ಮ ಮಹಿಳೆಯರು ಕೂಗ್ತಾ ಇದ್ದಾರೆ ಎಂಬ ಒಂದು ಸಂಕೇತವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಏನು 50 ರೂಪಾಯಿ ಬೆಲೆ ಏರಿಕೆ ಆಗಿದೆ, ಅದು ನಮ್ಮ ಎಲ್ಲ ಮಹಿಳೆಯರಿಗೆ ಕೂಡ ಅದರ ಬಿಸಿ ತಟ್ಟಿದೆ ಎಂಬ ಒಂದು ಸಂದೇಶವನ್ನು ನಾವು ಇವತ್ತು ಕೊಡ್ಲಿಕ್ಕೋಸ್ಕರ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಸೇರ್ಕೊಂಡಿದ್ದಾರೆ. ಪ್ರಾಯಶಃ ಇನ್ನೂ ಕೂಡ ಮಹಿಳೆಯರು ಹಲವಾರು ಜನ ಬಂದು ಸೇರ್ಕೊಳ್ಳುವವರಿದ್ದಾರೆ. ಆದ್ರೆ ನಾವು ಮುಂದಿನ ಕಾರ್ಯಕ್ರಮ ಕೂಡ ಇರುವುದರಿಂದ ಇಲ್ಲಿ ಬಂದಷ್ಟೇ ಜನ ಬಹುಶಃ ಈ ಒಂದು ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದ್ದೇವೆ. ಈ ಹೊತ್ತಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಮಹಿಳೆಯರ ಧ್ವನಿ ನಮ್ಮ ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ತಲುಪಬೇಕಾಗಿದೆ. ಅವರು